ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾಯಿತು. ಇನ್ನು ಆರೋಪಿಗಳು ಈಗ ಜಾಮೀನಿಗೆ ಅರ್ಜಿಯನ್ನು ಹಾಕೊಳ್ತಕ್ಕಂಥ ಸಮಯ. ದರ್ಶನ್ ಪರ ವಕೀಲರಿಂದ ಜಾಮೀನು ಅರ್ಜಿಗೆ ಸಿದ್ಧತೆ ನಡೀತಾ ಇದೆ. ಇವತ್ತು ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಸೆಷನ್ಸ್ ಕೋರ್ಟ್ಗೆ ಬೇಲ್ ಅರ್ಜಿಯನ್ನು ಸಲ್ಲಿಸಬೇಕು ದರ್ಶನ್. ಯಾವಾಗಲೂ ಪ್ರೊಸೀಜರ್ ಇರೋದೇ ಹಾಗೆ, ಲೋವರ್ ಕೋರ್ಟಲ್ಲೇ ಫಸ್ಟು ಸಲ್ಲಿಸಬೇಕಾಗತ್ತೆ. ಹಾಗಾಗಿ ಸೆಷನ್ಸ್ ಕೋರ್ಟು ಅಲ್ಲಿ ಸಿಗಲಿಲ್ಲ ಅಂದಾಗ ಹೈಕೋರ್ಟ್ಗೆ ಹೋಗೋದು. ಈಗ ಪವಿತ್ರ ಗೌಡ ಹೋಗಿದಾರಲ್ಲ ಆ ಥರ. ಹಿರಿಯ ವಕೀಲ ಸಿ.ವಿ. ನಾಗೇಶ್ ದರ್ಶನ್ ಪರ ವಾದ ಮಂಡನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ ಸಂಬಂಧ ಪತ್ನಿ ಮತ್ತು ಸಹೋದರ ಬಳಿ ದರ್ಶನ್ ಮಾತಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆಮೇಲೆ ಹಾಕ್ಕೊಳ್ಳೇಬೇಕಲ್ಲ, ಎಷ್ಟು ದಿನ ಅಂತ, ಈಗಾಗಲೇ 3 ತಿಂಗಳಾಯಿತು. ಚಾರ್ಜ್ ಶೀಟ್ ಹಾಕಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಚಾರ್ಜ್ ಶೀಟ್ ಹಾಕಾಯಿತು. ಈಗ ಅವರು ಬೇಲ್ಗೆ ಅಪ್ಲಿಕೇಶನ್ ಹಾಕ್ಕೋತಾರೆ. ಇದೇ ಫಸ್ಟ್ ಟೈಮ್ ದರ್ಶನ್ ಬೇಲ್ಗೆ ಅಪ್ಲಿಕೇಶನ್ ಹಾಕ್ಕೋತಾ ಇರೋದು. ಪವಿತ್ರ ಗೌಡ, ಅನುಕುಮಾರ್ ಅವರೆಲ್ಲ ಹಾಕಿದ್ರು, ಅದು ಅರ್ಜಿ ವಜಾ ಆಯಿತು ಲೋವರ್ ಕೋರ್ಟಲ್ಲಿ. ಈಗ ಅವ್ರು ಹೈಕೋರ್ಟ್ಗೆ ಹೋಗಿದ್ದಾರೆ. ನೇರವಾಗಿ ಹೈಕೋರ್ಟ್ಗೆ ಹೋಗೋಕ್ಕೆ ಬರಲ್ಲ, ಸೆಷನ್ಸ್ ಕೋರ್ಟಿಗೆ ಫಸ್ಟ್ ಹೋಗಬೇಕು. ಅಲ್ಲೇನಾದರೂ ಜಾಮೀನು ಅರ್ಜಿ ವಜಾ ಆದರೆ ಆಗ ಹೈಕೋರ್ಟ್ಗೆ ಹೋಗ್ತಕ್ಕಂಥದ್ದು. ಹಾಗಾಗಿ ಈಗ ಸೆಷನ್ಸ್ ಕೋರ್ಟ್ಗೆ ಜಾಮೀನಿಗೆ ಅಪ್ಲೈ ಮಾಡ್ಕೋಬೇಕು. ಜಾಮೀನು ಸಿಗುತ್ತಾ ಬಿಡುತ್ತಾ ಸೆಕೆಂಡ್ರಿ. 302 ಆಗಿರೋದ್ರಿಂದ ಕಷ್ಟ, ನೋಡೋಣ. ಮತ್ತೊಂದು ಕಡೆ ಜಾಮೀನಿಗೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪವಿತ್ರ ಗೌಡ. ಚಾರ್ಜ್ ಶೀಟ್ ಸಲ್ಲಿಕೆಗಾಗಿ ಕಾದಿದ್ದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಒಬ್ಬೊಬ್ಬರಾಗಿ ಹಾಕೋತಾ ಇದ್ದಾರೆ, ಜಾಮೀನಿಗೆ ಅರ್ಜಿ ಹಾಕೋತಾ ಇದ್ದಾರೆ. ನಿನ್ನೆ ಅಷ್ಟೇ ಕೊಲೆ ಆರೋಪಿಗಳಾದ ನಿಖಿಲ್ ನಾಯಕ್ ಮತ್ತು ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅವರು ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಇಬ್ಬರು ಆರೋಪಿಗಳು. ಇವತ್ತು ಇಬ್ಬರು ಆರೋಪಿಗಳ ಅರ್ಜಿ ವಿಚಾರಣೆಯನ್ನು ಕೋರ್ಟ್ ನಡೆಸುತ್ತೆ. ಅದೇನು ಹೇಳ್ತಾರೆ ಅಂತ ನೋಡಬೇಕು. ಇವ್ರ ಮೇಲೆ ಇರ್ತಕ್ಕಂಥ ಆರೋಪಗಳೇನು, ಅದಕ್ಕೆ ಆಕ್ಷೇಪಣೆಗಳು ಸಲ್ಲಿಕೆ ಆಗುತ್ತಾ, SPP ಆಕ್ಷೇಪಣೆ ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಬೇಕು, ಕೊಡಬಾರ್ದು ಅಂತ ವಾದ ಪ್ರತಿವಾದಗಳು ನಡಿಬೇಕು. ಆಮೇಲೆ ಕೋರ್ಟು ತೀರ್ಪು ಕೊಡ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಸಹಜವಾಗಿ ಒಬ್ಬೊಬ್ಬರಾಗೆ ಈಗ ಜಾಮೀನಿಗೆ ಅರ್ಜಿ ಹಾಕೋತಾರೆ. ಯಾರ್ಯಾರು ಹಾಕಿದ್ದಾರೆ, ದರ್ಶನ್ ಯಾವಾಗ ಬರುತ್ತೆ, ಏನಾಗಬಹುದು ಒಟ್ಟಾರೆ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ 17 ಜನ ಆರೋಪಿಗಳ ವಿರುದ್ಧ ಈಗಾಗಲೇ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ ಬಿಫೋರ್ ಒಂದು 4 ಜನ ಜಾಮೀನು ಸೆಷನ್ ಕೋರ್ಟಲ್ಲಿ ಜಾಮೀನಿಗೆ ಹಾಕ್ಕೊಂಡಿದ್ರು. ಆದರೆ ಸೆಷನ್ ಕೋರ್ಟ್ ಅವರ ವಾದ ಪ್ರತಿವಾದವನ್ನು ಆಲಿಸಿ ಅವರ ಜಾಮೀನು ಅರ್ಜಿಯನ್ನು ತಿರಸ್ಕೃತ ಮಾಡಿತ್ತು. ಹಾಗಾಗಿ ಪವಿತ್ರ ಗೌಡ ಸೇರಿದಂತೆ ಒಂದಿಬ್ಬರು ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು. ಆದರೆ ಇನ್ನು A2 ಆರೋಪಿಯಾಗಿರುವಂಥ ದರ್ಶನ್ ಇನ್ಸಿಡೆಂಟ್ ಆದ ಬಳಿಕ ಜೈಲಿಗೆ ಹೋದ ನಂತರ ಯಾವುದೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರಲಿಲ್ಲ ಇಲ್ಲಿವರೆಗೂ. ಈಗ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಿರುವ ಕಾರಣ ಇವತ್ತು A2 ಆರೋಪಿಯಾಗಿರುವಂಥ ನಟ ದರ್ಶನ್ ಅವರು ಜಾಮೀನು ಅರ್ಜಿಯನ್ನು ಸೆಷನ್ಸ್ ಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆ ಹೆಚ್ಚಾಗಿವೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಈಗಾಗಲೇ ನಿನ್ನೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್ ಈ ಆರೋಪಿಗಳು ಈಗಾಗಲೇ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಹಾಕೊಂಡಿರುವಂಥದ್ದು. ಅವರ ಜಾಮೀನು ಅರ್ಜಿ ವಿಚಾರಣೆ, ಕೆಲವರ ಜಾಮೀನು ಅರ್ಜಿಗಳು ವಿಚಾರಣೆಗೆ ಬಂದರೆ ಮತ್ತೆ ಕೆಲವರು ಇವತ್ತು ದರ್ಶನ್ ಸೇರಿದಂತೆ ಬೇರೆ ಆರೋಪಿಗಳು ಜಾಮೀನು ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಇವತ್ತು ಈಗಾಗಲೇ ಪವಿತ್ರ ಗೌಡ, A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಅವರು ಸೆಷನ್ಸ್ ಕೋರ್ಟಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವರ ಪರ ವಕೀಲರು ಕೂಡ ವಾದವನ್ನು ಮಾಡಿದರು. ನನ್ನ ಕಕ್ಷಿದಾರರ ಪಾತ್ರ ಇದರಲ್ಲಿ ಏನೂ ಇಲ್ಲ, ಹಾಗಾಗಿ ಇದರಲ್ಲಿ 337 ಸೆಕ್ಷನ್ ಹೇಳಿದ್ರೆ, ಅಂದರೆ ಮಹಿಳೆ ಆಗಿರೋದ್ರಿಂದ ಮಹಿಳೆಯಾಗಿ ಪರಿಗಣಿಸಿ ಅವರಿಗೆ ಜಾಮೀನನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಮಾಡಿದರು. ಅದಕ್ಕೆ SPP ಅವರು ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರ ದೊಡ್ಡ ಮಟ್ಟದಲ್ಲಿದೆ, ಒಳಸಂಚು ರೂಪಿಸಿದ್ದಾರೆ, ಹಾಗಾಗಿ ಅವರಿಗೆ ಜಾಮೀನು ಕೊಡಬಾರದು ಅನ್ನುವಂಥ ವಾದವನ್ನು ಕೂಡ ಮಾಡಿದರು. ಇದೆಲ್ಲವನ್ನು ಪರಿಗಣಿಸಿದಂಥ ನ್ಯಾಯಾಧೀಶರು ಪವಿತ್ರ ಗೌಡ ಅವರ ಜಾಮೀನು ಅರ್ಜಿನ ವಜಾಗೊಳಿಸಿದರು. ಹಾಗಾಗಿ ಪವಿತ್ರ ಗೌಡ ಅವರು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಗೆ ಹಾಕ್ಕೊಂಡ್ರೆ ನಟ ದರ್ಶನ್ ಅವರು ಇವತ್ತು ಸೆಷನ್ಸ್ ಕೋರ್ಟಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇನ್ನು ಸೆಷನ್ಸ್ ಕೋರ್ಟ್ನಲ್ಲಿ 17 ಆರೋಪಿಗಳ ಪೈಕಿ 4 ಜನರದು ಜಾಮೀನು ವಜಾ ಆಗಿದೆ. ಸೊ ಇನ್ನು 13 ಜನ ಈಗ ಸೆಷನ್ಸ್ ಕೋರ್ಟ್ಗೆ ಹೋಗಲೇಬೇಕಾಗುತ್ತೆ. ಅವ್ರ ಕಡೆ ವಕೀಲರನ್ನ ಇಡಬೇಕು, ವಕೀಲರಿಗೆ ಫೀಸ್ ಕೊಡಬೇಕು, ಅವೆಲ್ಲ ಪಾಪ ಕೆಲವರು ಬಡವರಿದ್ದಾರೆ. ಅದೇನು ಆಗುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ. ಬಟ್ ಇವರೆಲ್ಲ ಮಾತ್ರ ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ.